ಸೊ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ ಗೈಸ್ ನಮ್ಮ ಫ್ರೀ ಫೈರ್ ಅವರು ಇತ್ತೀಚೆಗೆ ತುಂಬಾನೇ ಸೈಕ್ ಆಗಿರೋ ಕೊಲಾಬ್ರೇಷನ್ ಮಾಡ್ತಾವ್ರೆ. ಸೊ ಇವಾಗ ನೋಡಬಹುದು ಸದ್ಯ ಅಂತೂ ಸ್ಕ್ವಿಡ್ ಗೇಮ್ ಜೊತೆ ಕೊಲಾಬ್ ಮಾಡೋರೆ. ಮತ್ತೆ ಆಲ್ರೆಡಿ 2 ಬಂಡಲ್ ಬಿಟ್ಟೈತೆ. ಮತ್ತೆ ಇವತ್ತು ನೋಡಿದೆ ನಾನು ಪ್ಲೇಯರ್ ನಂಬರ್ 426 ಬಂಡಲ್ ಬಿಟ್ಟವ್ರೆ. ಸೊ ಈ ಬಂಡಲ್ ತೆಗಿಬೇಕಂದ್ರೂ ನಮ್ಗೆ ಏನಿಲ್ಲ 1000 ಡೈಮಂಡ್ ಬೇಕೇ ಬೇಕು. ಸೊ ಆದಷ್ಟು ಕಮ್ಮಿ ಡೈಮಂಡ್ ಅಲ್ಲಿ ತೆಗೋಕೆ ಪ್ರಯತ್ನ ಪಡೋಣ. ಇಲ್ಲಿ ಸ್ಪಿನ್ ಮಾಡೋಕ್ಕಿಂತ ಮುಂಚೆ ನಿಮ್ಗೊಂದು ಬೆಸ್ಟ್ ಕರ್ನಾಟಕದ IDCL ಗ್ರೂಪ್ ಬಗ್ಗೆ ಹೇಳ್ಕೊಡ್ತೀನಿ. ಗೈಸ್ ತುಂಬಾ ಜನ ಕೇಳ್ತಿದ್ರಿ IDCL ಗ್ರೂಪ್ ಯಾವ್ದು ಬೆಸ್ಟ್ ಇರೋದು ಅಂತೇಳಿ. ಸೊ ಇದು ಬೇರೆ ಯಾರ್ದಲ್ಲ ನಮ್ದೇ ಅನ್ಕೊಳ್ರಿ. ಸೊ ನಮ್ ಕ್ರಿಮಿನಲ್ ಬ್ರೋ ಅವ್ರ ಹೆಸರಲ್ಲಿ ಇರೋದು. ಇಲ್ಲಿ ನೀವು ID ಸೇಲ್ ಕೂಡ ಮಾಡಬಹುದು ಮತ್ತು ಬೈ ಕೂಡ ಮಾಡಬಹುದು. ಇಲ್ಲಿ ತುಂಬಾ ಕಡಿಮೆ ಪ್ರೈಸ್ ಗೆ ಒಳ್ಳೆ ಕಲೆಕ್ಷನ್ ಇರೋ ಐಡಿಗಳು ಸಿಗ್ತವೆ. ಮತ್ತೆ ನೀವು ಇಲ್ಲಿ ಬೈ ಮಾಡೋ ಪ್ರತಿಯೊಂದು ಐಡಿಗೂ ಲೈಫ್ ಲಾಂಗ್ ಟ್ರಸ್ಟೆಡ್ ಇರುತ್ತೆ. ಸೊ ಈ ಐಡಿ ಅಂತೂ ತುಂಬಾನೇ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ತಿದ್ದಾರೆ. ಅಂಡ್ ನಿಮ್ಗೆ ಬೇಕಾಗಿದ್ರೆ ಜಾಯ್ನ್ ಆಗ್ರಿ. ಮತ್ತೆ ಇಲ್ಲ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಬೇಕಾದ್ರೆ ಅವರಿಗೂ ಜಾಯ್ನ್ ಮಾಡಿಸಿ. ಮತ್ತೆ ಗ್ರೂಪ್ ಅಲ್ಲಿ ಇರೋ ಅಡ್ಮಿನ್ಸ್ ಹತ್ರ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಪರ್ಚೇಸ್ ಮಾಡ್ರಿ. ಸೊ ಯಾವ್ದೇ ತರ ಥರ್ಡ್ ಪಾರ್ಟಿಗೆ ಹೋಗ್ಬೇಡಿ. ಮತ್ತೆ ಇವಾಗ ಬ್ಯಾಕ್ ಟು ಟಾಪಿಕ್. ಮತ್ತೆ ಇಲ್ಲಿ ವೇಸ್ಟ್ ಮಟೀರಿಯಲ್ ಇರೋದು ಫಸ್ಟ್ ತೆಗ್ದಾಕೋಣ. ಪೆಟ್ ಫುಡ್ ಅಂತೆ. ಪೆಟ್ ಫುಡ್ ನಂತರ ಏನಿಲ್ಲ 1000 ಕುಂತೈತಪ್ಪ ಹಂಗೆ. ಇಲ್ಲಿ ಸ್ಪಿನ್ ಮಾಡೋಕ್ಕಿಂತ ಮುಂಚೆ ನಮ್ಮ ಹಳೆ ಮೂಢನಂಬಿಕೆ ಇರೋ ಒಂದು ಟ್ರಿಕ್ ಯೂಸ್ ಮಾಡೋಣ. ಏನಂದ್ರೆ ಗೋಲ್ಡ್ ರಾಯಲ್ಗೆ ಹೋಗಿ. ಸೊ ಲಕ್ ಜಾಸ್ತಿ ಆಗುತ್ತೆ ಗೊತ್ತಿಲ್ಲ, ಸುಮ್ಮನೆ ಎಲ್ಲರೂ ಮಾಡ್ತಾರೆ ಅಂತೇಳಿ ಮಾಡ್ತಿದ್ದೀನಿ. ಮತ್ತೆ ನನ್ನ ಹತ್ರನೂ ತುಂಬಾ ಕಡಿಮೆ ಡೈಮಂಡ್ ಇದೆ. ಸೊ ಆದಷ್ಟು ನಾನು ಟ್ರೈ ಮಾಡ್ತೀನಿ ಕಮ್ಮಿ ಡೈಮಂಡ್ ತೆಗಿಬೇಕಂತೇಳಿ. ಸೊ ನೋಡೋಣ, ಲಕ್ ಚೆನ್ನಾಗಿದ್ರೆ ಸಿಗ್ಬೋದು ಬೇಗನೆ. ಸೊ ಫಸ್ಟ್ ಸ್ಪಿನ್ ಜೈ ಶ್ರೀರಾಮ್ ಅನ್ಕೊಂಡು ಸ್ಟಾರ್ಟ್ ಮಾಡೋಣ. ನೋಡೋಣ ಸಿಗುತ್ತಾ. ಬಂಡಲ್ ಹತ್ರ ಹೋಯ್ತು. ಬಾಕ್ಸು ಪ್ಯಾನು. ಅರೆ ಯಾರು ವೆಸ್ಟ್ ಹೆಲ್ಮೆಟ್ ಇದು ಕೊಟ್ಟರೆ ಕಿಟ್ಟು. ಇವಾಗ ನಾವು ಇನ್ನೊಂದು ಟ್ರಿಕ್ ಯೂಸ್ ಮಾಡೋಣ. ಏನಂದ್ರೆ ಕ್ಯಾರೆಕ್ಟರ್ ಚೇಂಜ್ ಮಾಡೋದು ನೋಡೋದ. ಇದು ಆದ್ರೆ ಏನಾದ್ರು ಲಕ್ ತರುತ್ತೆ ಅಂತೇಳಿ. ಅಲ್ಲಿ ಉಳಿದಿರೋದು 308 ಡೈಮಂಡ್ ಇದೆ. ಅಷ್ಟ್ರ ಒಳಗಡೆ ತೆಗಿಬೇಕು. ಇಲ್ಲಿ ಸುಂದರ ಹ್ಯಾಂಡ್ಸಮ್ ಲಡ್ಕ ಹುಡುಕ್ತಿದ್ದೀನಿ. ಎಲ್ಲಿ ನಮ್ಮ ಆಡಮ್ ಚಚ್ಚಾ, ಎಲ್ಲಪ್ಪ ಚಚ್ಚಾ. ಇಲ್ಲಿ ಸಿಕ್ಕ ನಮ್ಮ ವೈಟ್ ಆಗಿದ್ದಾನಪ್ಪ. ಈಗ ಫಸ್ಟ್ ಇವನ್ಗೆ ಬ್ಲ್ಯಾಕ್ ಆಫ್ರಿಕನ್ ಮಾಡೋಣ. ನಿಗಾ ಕಾಲ ಇವಾಗ ಸೈಕಾಗಿ ದೃಷ್ಟಿಗೊಂಬೆ ತರ ಕಾಣಿಸ್ತವನೆ. ಹೋಗಿ ಈಗ ಸ್ಪಿನ್ ಮಾಡೋಣ. ಸಿಗುತ್ತಾ ಇಲ್ಲ. ಸೆಕೆಂಡ್ ಸ್ಪಿನ್. ಸೊ ಸೆಕೆಂಡ್ ಸ್ಪಿನ್ ಬಂದ್ಬಿಟ್ಟು 19 ಡೈಮಂಡ್. ತುಂಬಾ ಕಡಿಮೆನೆ. ಸೊ ಸಿಕ್ಕರೆ ಮಸ್ತ್ ಹಬ್ಬ ಮಾಡ್ಬಿಡೋದು. ಮತ್ತೆ ಸ್ಕ್ವಿಡ್ ಗೇಮ್ ಸೀರೀಸ್ ನಾನು 3 ಸೀಸನ್ ಕಂಪ್ಲೀಟ್ ಮಾಡಿದ್ದೀನಿ ನೋಡಿ. ಈಗ ಅದಕ್ಕಾದ್ರೆ ಇವರು ನನ್ಗೆ ಬಂಡಲ್ ಕೊಡಬೇಕು ಕಮ್ಮಿ ರೇಟಲ್ಲಿ. ಮತ್ತೆ ನೀವು ನೋಡಿದ್ರೆ ನಿಮ್ ಫೇವ್ರೇಟ್ ಯಾರು ಸ್ಕ್ವಿಡ್ ಗೇಮ್ ಅಲ್ಲಿ ಅಂತೇಳಿ ಕಮೆಂಟ್ ಅಲ್ಲಿ ಹಾಕಿ. ಮತ್ತೆ ನನ್ನ ಫೇವ್ರೇಟ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಸೀಸನ್ 1 ಅಲ್ಲಿ ಸೊ ತುಂಬಾ ಇನ್ನೋಸೆಂಟ್ ಇರ್ತಾನೆ. ಮತ್ತೆ ಪಾಪ ಲಾಸ್ಟ್ ಅಲ್ಲಿ ಅವನಿಗೆ ಮೋಸ ಮಾಡ್ಬಿಡ್ತಾನೆ ಅವ್ನ ಟೀಮೇಟೆ. ಮತ್ತೆ ನಾವಿಲ್ಲಿ ಸ್ವಲ್ಪ ಲಕ್ ಎಲ್ಲ ಬೂಸ್ಟ್ ಮಾಡ್ಕೊಂಡು ಬಂದಿದ್ದೀವಿ ಏನೋ ಸಿಗ್ಬೇಕಂತೇಳಿ. ಸೊ 19 ಸ್ಪಿನ್ ಸ್ಟಾರ್ಟ್ ಮಾಡಿದೆ. ಸೊ ಕ್ಯಾರೆಕ್ಟರ್ ಹತ್ರ ಹೋಯ್ತು. ಅರೆ ಮುರಾರಿಬ್ರು ಕಾಲ್ ಮಾಡ್ತಾವ್ರೆ. ಮುರಾರಿಬ್ರು ಕಾಲ್ ಮಾಡೋದಕ್ಕೆ ಇಲ್ಲ ನಂಗೆ ಬೇರೆ ಯಾವ್ದು ಸಿಕ್ತಪ್ಪ. ಈ ಬಾಟ್ ಮುರಾರಿಬ್ರಿಂದ ನಮ್ಮ 19 ಡೈಮಂಡ್ ವೇಸ್ಟ್ ಆಯ್ತು. ಇಲ್ಲಿ ತುಕಾಲಿಗೆ ಗನ್ ಸ್ಕಿನ್ ಕೊಟ್ಟಾರಪ್ಪ. ಇದು ಬೇರೆ ಈಗ ಓಪನ್ ಮಾಡಿ ನೋಡ್ತೀನಿ ಏನೋ ಪರ್ಮನೆಂಟ್ ಕೊಡ್ತಾರ. ಸೊ ಸ್ವಲ್ಪ ಖುಷಿ ಆಗ್ಲಿ ಅಂತ. ವಾ, ಇದು ಕೂಡ 10 ಡೇಸ್ ಕೊಟ್ಟಾರಪ್ಪ. ಈ ತುಕಾಲಿ ಚಾರ್ಜ್ ಬೂಸ್ಟರ್ ಸ್ಕಿನ್ನು ಸಿಗ್ಲಿಲ್ಲ ನನಗೆ. ಪರವಾಗಿಲ್ಲ, ನಮಗೆ ಗನ್ ಸ್ಕಿನ್ ಬೇಡ, ನಮ್ಗೆ ಬಂಡಲ್ ಬೇಕು. ಸೊ ನೋಡೋಣ. ನೆಕ್ಸ್ಟ್ ಸ್ಪಿನ್ ಬಂದ್ಬಿಟ್ಟು 39 ಐತೆ. ಸೊ ನೋಡೋಣ, ಇವಾಗ ಮತ್ತೆ ಟ್ರೈ ಮಾಡ್ತೀನಿ ಲಕ್ ಬೂಸ್ಟ್ ಮಾಡೋಕ್ಕೆ. ಆ್ಯಂಡ್ ಕಮೆಂಟಲ್ಲಿ ತಿಳಿಸಿ ನೀವೆಲ್ಲ ಇವೆಂಟ್ಸ್ ಬಂದರೆ ಯಾವ ಥರ ಲಕ್ ಬೂಸ್ಟ್ ಮಾಡ್ತೀರಾ. ಸೊ ನಾನು ನೆಕ್ಸ್ಟ್ ಟೈಮ್ ಇವೆಂಟ್ ಬಂದರೆ ನಿಮ್ಮ ಕಮೆಂಟ್ನ ಓದ್ಬಿಟ್ಟು ಟ್ರಿಕ್ ಯೂಸ್ ಮಾಡ್ತೀನಿ. ಮತ್ತು ನೀವು ಹೇಳೋ ಟ್ರಿಕ್ಕಿಂದ ನನಗೆ ನೆಕ್ಸ್ಟ್ ಇವೆಂಟಲ್ಲಿ ಏನಾದರೂ ಬೇಗನೆ ಸಿಕ್ಬಿಟ್ರೆ ನಿಮಗೆ ಸ್ಪೆಷಲಾಗಿ ಒಂದು ವೀಕ್ಲಿನ ಇಸ್ಕೊಟ್ಬಿಡ್ತೀನಿ. ಸೊ ನೀವು ಹೇಳಿ ಯಾರ್ಯಾರಿಗೆ ಏನೇನು ಟ್ರಿಕ್ ಗೊತ್ತು ಎಲ್ಲರೂ ಕರೆಕ್ಟಾಗಿ ಒಂದು ಕಮೆಂಟ್ ಮಾಡಿರಿ. ಇಲ್ಲಿ ಮತ್ತೆ ಯಾವುದೋ ಕಾರ್ 98 ಸ್ಕಿನ್ ಕೊಟ್ಟವ್ರೆ. ಮತ್ತು 2 ಬಾಕ್ಸ್ ಓಪನ್ ಮಾಡಿದೆ. ಇಲ್ಲಿ P97 ಡೇಸು ಮತ್ತೆ ಕಾರ್ 98 3 ಡೇಸ್ ಕೊಟ್ರಪ್ಪ. ಈ ನೂಬ್ಡ ಸ್ಕಿನ್ಸ್ ಪರ್ಮನೆಂಟ್ ಸಿಕ್ಕಿದ್ರು ನಾನೇನು ಯೂಸ್ ಮಾಡ್ತಿದ್ದಿಲ್ಲ. ಯಾಕಂದ್ರೆ ಆಲ್ರೆಡಿ ಲೆಜೆಂಡ್ರಿ ಸ್ಕಿನ್ಸ್ ಇದಾವೆ ನನ್ನ ಹತ್ರ. ಆಲ್ಮೋಸ್ಟ್ ಒಂದ್ಗಂದು ಏನಿಲ್ಲ ಅಂದ್ರೂ 4-5 ಇದಾವೆ ಲೆಜೆಂಡ್ರಿ. ಮತ್ತೆ ಇಲ್ಲಿ 69 ಕೊಟ್ಟು ಇನ್ನೊಂದು ಸ್ಪಿನ್ ಮಾಡಿದೆ. ನೋಡೋದ ಬಂಡಲ್ ಹತ್ರ ಹೋಯ್ತು. ಬಟ್ ಪಕ್ಕದಲ್ಲಿ ಮ್ಯಾಜಿಕ್ ಕ್ಯೂಬ್ ನನ್ನ ಹತ್ರ ಏನಿಲ್ಲ 4-5 ಇದಾವೆ. ನಮ್ಮ ಸರ್ವರ್ ಅಲ್ಲಿ ಮ್ಯಾಜಿಕ್ ಕ್ಯೂಬ್ ಬಂಡಲ್ಸ್ ನೋಡಿದ್ರೆ ಹಾಕೊಳ್ಳೋಕ್ಕೂ ಮನ್ಸಾಗಲ್ಲ, ಅಷ್ಟೊಂದು ಚೂತೆ ತರ ಇದಾವೆ. ಮತ್ತೆ ಬೇರೆ ಸರ್ವರಲ್ಲೆಲ್ಲ ಆರ್ಟಿಕ್ ಬ್ಲೂ ಮತ್ತೆ ಬ್ರೇಕ್ ಡ್ಯಾನ್ಸರ್ ಬಂಡಲು ಅಂಡ್ SK ಬ್ರೇರ್ ಸ್ಟೈಲ್ ಎಲೆಕ್ಟ್ರಿಕ್ ಅದು ಎಲ್ಲ ಬಿಟ್ಟವ್ರಪ್ಪ. ಮತ್ತೆ ನಿಮ್ಗೆಲ್ಲ ಒಂದು ಆರ್ಟಿಕ್ ಬ್ಲೂ ಮತ್ತೆ ಒಂದು SK ಬಂಡಲು ಮತ್ತೆ ಒಂದು ಬ್ರೇಕ್ ಡ್ಯಾನ್ಸರ್ ಬಂಡಲ್, 3 ಬಂಡಲಲ್ಲಿ ಒಂದು ಚಾಯ್ಸ್ ಮಾಡಕ್ ಕೊಟ್ರೆ ನಿಮ್ಗೆ ಯಾವ್ದು ಬೇಕು. ಸೊ ಯಾವ ಸೆಲೆಕ್ಟ್ ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ. ಮತ್ತೆ ನಾನು ಇವಾಗ ಆಡಮ್ GF ಕ್ಯಾರೆಕ್ಟರ್ ಹಾಕೊಂಡಿದ್ದೀನಿ. ನೋಡೋಣ ಇವಾಗ ಈ ಕ್ಯಾರೆಕ್ಟರ್ ಆದ್ರೆ ನಮಗೆ ಬೇಗ ಬಂಡಲ್ ಕೊಡ್ಸೋಕ್ಕೆ ಹೆಲ್ಪ್ ಆಗುತ್ತಾ. ಸೊ ಇರೋದು 3 ಇದೆ. ಅರೆ 3 ಇಲ್ಲ. ಅರೆ ಓಡಿರೋದು ಮತ್ತೊಂದ್ಸಲಿ ಕೊಟ್ರಪ್ಪ ಇದು. ಸೊ ಈ ಫ್ರೀ ಫೈರ್ ಅವರು ಕೊಟ್ಟಿರೋದನ್ನ ಕೊಟ್ಬಿಟ್ಟು ಮತ್ತೆ ಮೇಲೆ FF ಟೋಕನ್ ಕೊಡ್ತಾರೆ. ಈ ಸಾರಿ ಇದು ನಿಮ್ಮ ಹತ್ರ ಆಲ್ರೆಡಿ ಇತ್ತು, ಎಕ್ಸ್ಚೇಂಜ್ ತಗೊಳ್ರಿ ಅಂತೇಳಿ ಈ ತರ ಸ್ಕ್ಯಾಮ್ ಮಾಡ್ತಾವ್ರೆ ನಮ್ಮ ಮೇಲೆ. ಈಗ ನೆಕ್ಸ್ಟ್ ಸ್ಪಿನ್ ಮಾಡ್ಬೇಕಾದ್ರೂ 149 ಬೇಕು. ಮತ್ತೆ ಇಲ್ಲಿ ಇನ್ನೂ 3 ಐಟಮ್ ಬಾಕಿ. ಅಂಡ್ ನನ್ನ ಹತ್ರ ಇರೋದು ಬರೀ ಓನ್ಲಿ 82 ಐತಪ್ಪ. ಈಗ ಮತ್ತೆ ಮಧುಬ್ರೋ ಒಂದು ಕಾಲ್ ಆಗದೆ ಹಂಗೆ ಅವ್ರು ತಗೊಳ್ಳಿ ಬ್ರೋ ಅಂತೇಳಿ ರೆಡಿಮ್ ಕೋಡ್ ಕೊಟ್ಟರು. ಸೊ ಇಲ್ಲಿ ವೀಕ್ಲಿಗೆ 200 ಕೊಟ್ಟರು. ಮತ್ತೆ ಡೈಲಿ ಕ್ಲೈಮ್ದು ಒಂದು 35 ಕೊಟ್ಟವ್ರೆ. ಅಂಡ್ ಈಗ ಟೋಟಲ್ ಆಗಿ 317 ಟೈಮ್ ಅಂಡ್ ಕುಂತೈತೆ ಬಂದು. ಸೊ ನೋಡೋಣ ಈಗ ಎಷ್ಟು ಸ್ಪಿನ್. ಈಗ ಇದು 1 ಸ್ಪಿನ್ನಲ್ಲಿ ಸಿಗ್ಲಿಲ್ಲ ಅಂದ್ರೆ ಮತ್ತೆ ನಾನು 1 ವೀಕ್ ವೇಟ್ ಮಾಡಬೇಕು. ಈ ಸ್ಪಿನ್ನಲ್ಲಿ ಏನಾದರೂ ಸಿಗ್ಲಿಲ್ಲ ಅಂದ್ರೆ ಫ್ರೀ ಫೈರ್ ಅವರೆಲ್ಲ ಗೇಗಳು. ಸೊ ನೋಡೋದ ಈಗ 3 ಸ್ಪಿನ್ನಲ್ಲಿ ನೋಡೋಣ ಸಿಗುತ್ತಾ. ಇದು ಪ್ಯಾನ್ ಒಂದು ಚೆನ್ನಾಗಿತ್ತು ಸ್ಕಲ್ಮಸ್ ಥರ. ಈ ಸ್ಕೇಟ್ ಬೋರ್ಡ್ ಅಂತೂ ನನ್ನ ಹತ್ರ ಏನಿಲ್ಲ, ಒಂದು 500 ಐತೆ.
ಸೊ ನೋಡೋದ ಈ ಕೊಡ್ತಾರ ಇಲ್ಲ. ಸೊ ಲಾಸ್ಟ್ ಸ್ಪಿನ್ ಇವಾಗ 317 ಡೈಮಂಡ್ ಅಲ್ಲಿ ನಾನು ಒಂದೇ ಸ್ಪಿನ್ ಮಾಡಬಹುದು. ಮತ್ತೆ ನೆಕ್ಸ್ಟ್ ಸ್ಪಿನ್ ಬಂದ್ಬಿಟ್ಟು 199 ಇಲ್ಲಿ ಸ್ಪಿನ್ ಆಯ್ತು. ಮತ್ತೆ ಇಲ್ಲಿ ಸ್ಕೇಟ್ ಮಾಡ್ಕೊಟ್ರು 501 ಐತಪ್ಪ ಇದೊಂದು ಕಲೆಕ್ಷನ್ ಅಲ್ಲಿ. ಮತ್ತೆ ನೆಕ್ಸ್ಟ್ ಸ್ಪಿನ್ ಮಾಡ್ಬೇಕಾದ್ರೂ 2 days ವೇಟ್ ಮಾಡಬೇಕು. ಮತ್ತೆ ಅದು ಸಿಗ್ಲಿಲ್ಲ ಅಂದ್ರೆ ಮತ್ತೆ ಇನ್ನೊಂದು ವೀಕ್ಲಿ ಹಾಕೊಂಡು ಒಂದು ಬಂಡಲ್ ತೆಗಿಲೇಬೇಕಿದು. ಸುಮ್ಮನೆ ಇಷ್ಟು ಸ್ಪಿನ್ ಮಾಡಿದೀವಿ ಸಿಗ್ಲಿಲ್ಲ ಅಂದ್ರೆ ವೇಸ್ಟ್ ಆಗುತ್ತೆ.